ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಎಷ್ಟೋ ಜನ ನನಗೆ ಈ ಕಡೆ ಸುಂಕದಕಟ್ಟೆ, ಹೆಗನಹಳ್ಳಿ, ಹೇರೋಹಳ್ಳಿ, ಮಾಗಡಿ ರೋಡ್ ಕಡೆ ಮನೆಗಳಿದ್ರೆ ತೋರಿಸಿ ಅಂತ ಕೇಳ್ಕೊತಾ ಇದ್ರಿ. ಸೊ ಅದಕ್ಕಾಗಿ ಇವತ್ತು ನಾನು ಒಂದು ಹೆಗ್ನಹಳ್ಳಿಯಲ್ಲಿ ಇರೋ ಒಂದು ಮನೆನ ತೋರ್ಸೋಕ್ಕೆ ಇವತ್ತು ಬಂದಿದ್ದೀನಿ. ಅದಕ್ಕೆ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೋಡಿ, ಇದು ಫೇಸ್ ಬಂದ್ಬಿಟ್ಟು ಸೈಟ್ ಫೇಸ್ ಬಂದ್ಬಿಟ್ಟು ಮನೆಯ ಸೈಟ್ ಫೇಸ್ ಬಂದ್ಬಿಟ್ಟು ನಾರ್ತ್ಗೆ ಇರುತ್ತೆ. ನಂದಿ ಬಾಗಿಲು ಅಂದರೆ ನಂದಿ ಸೈಡ್ ಇರುತ್ತೆ. ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಈಸ್ಟ್ಗೆ ಡೋರು ಅವೈಲೇಬಲ್ ಇರ್ತವೆ. ಇದು 30-40 ಮೆಜರ್ಮೆಂಟು 30-40 ಟೋಟಲ್ 1200 ಸ್ಕ್ವೇರ್ ಫೀಟು. ನಿಮಗೆ ಎರಡು ಪಾರ್ಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಅಂದರೆ 15ಕ್ಕೆ 40 ಒಂದು ಪಾರ್ಟು, ಇನ್ನು 15ಕ್ಕೆ 40 ಒಂದು ಪಾರ್ಟಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದು 12ರಿಂದ 15 ವರ್ಷ ಹಳೆಯ ಬಿಲ್ಡಿಂಗ್. ಇದು ಒಂದು ಪಾರ್ಟ್ 15-40ರಲ್ಲಿ 2 ಸಿಂಗಲ್ ಬಿ ಎಚ್ ಕೆ, ಒಂದು ಡಬಲ್ ಬಿ ಎಚ್ ಕೆ, 2 ಸಿಂಗಲ್ ಬಿ ಎಚ್ ಕೆ ಗ್ರೌಂಡ್ ಫ್ಲೋರಲ್ಲಿ, ಒಂದು ಡಬಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ. ಅದರ ಮೇಲೆ ಒಂದು ರೂಮ್ ಅವೈಲೇಬಲ್ ಇರುತ್ತೆ, ರೂಮು ಬಾತ್ರೂಮು. ಇನ್ನು 15-40 ಏನು ಸಪ್ರೇಟ್ ಇದೆಯೋ ಆ ಒಂದು 15-40ರಲ್ಲಿ ಒಂದು ಕಾರ್ ಪಾರ್ಕಿಂಗು, 2 ರೂಮು, ಕಿಚನ್ನು ಅವೈಲೇಬಲ್ ಇರುತ್ತೆ. ನೋಡ್ಬೋದು, ನೀವು ಗಮನಿಸ್ಬೋದು. ನೋಡಿ, ಇದು ಎರಡನೇ ಪಾರ್ಟು 15-40ಕ್ಕೆ ಕಟ್ಟಿರೋದು. ಇದು ಶೀಟ್ ಮನೆ ಆಗಿರುತ್ತೆ. ಈ ಕಡೆದು ರೈಟ್ ಸೈಡ್ದು ಮೋಲ್ಡ್ ಮನೆ ಆಗಿರುತ್ತೆ. ಇನ್ಸೈಡು ಅಟ್ಯಾಚು ಬಾತ್ರೂಮ್ ಇರ್ತವೆ, ಜೊತೆಗೆ ಔಟ್ಸೈಡೂ ಕೂಡ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಇದು BVMP ಲಿಮಿಟಲ್ಲಿ ಬರುತ್ತೆ, ಬಿ ಖಾತಾ ಆಗಿರುತ್ತೆ. ಜೊತೆಗೆ ಈ ಖಾತಾ ಕೂಡ ನಿಮಗೆ ಮಾಡಿಕೊಡ್ತಾರೆ. ಮಾಗಡಿ ರೋಡ್ಗೆ ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಏರಿಯಾ ಬರುತ್ತೆ, ಹೆಗನಹಳ್ಳಿ. ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,10,00,000 ಹೇಳ್ತಾ ಇದ್ದಾರೆ. 1,10,00,000. ನಾನು ಇದನ್ನು ನೀಟಾಗಿ ಇನ್ನೂ ಬಿಡಿಸಿ ಹೇಳ್ತೀನಿ ನಿಮಗೆ ಯಾವ ರೀತಿ ಇದು ಅವರು ಏನು ಕೋಟ್ ಮಾಡ್ತಾ ಇರೋದು ವರ್ತ್ ಇದೆಯಾ ಇಲ್ವಾ ಅಂತ ನಾನು ಹೇಳ್ಕೊಡ್ತೀನಿ, ತಿಳಿಸ್ತೀನಿ ನಿಮಗೆ. ಈ ಒಂದು ಏರಿಯಾದಲ್ಲಿ ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 8,000 ಆರ್ 8,500, 8,000ದಿಂದ 8,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ನೀವು ಆ ಒಂದು ಸೈಟ್ ರೇಟ್ಗೆ ವ್ಯಾಲ್ಯೂ ಮಾಡಿದ್ರೆ ನಿಮಗೆ ಏನು ಓನರ್ ಕೋಟ್ ಪ್ರೈಸ್ ಮಾಡ್ತಾಯಿದ್ದಾರೋ 100% ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನು ಓನರ್ ಕೋಟಿಂಗ್ ಪ್ರೈಸ್ ಮಾಡ್ತಾ ಇರೋದು ತುಂಬಾ ವರ್ತ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ಈ ಬಜೆಟಲ್ಲಿ ಸಿಟಿ ಸೆಂಟ್ರಲ್ಲಿ ಮನೆ ಬೇಕು, ಒಂದು ಪರವಾಗಿಲ್ಲ ಒಂದು ಮೀಡಿಯಮ್ ಆಗಿರೋ ಒಂದು ಮನೆ ಬೇಕು, ಚೆನ್ನಾಗಿರೋ ಒಂದು ಮನೆ ಬೇಕು ಅಂದರೆ ಈ ಒಂದು ಮನೆ ಸೂಟಬಲ್ ಆಗುತ್ತೆ. ಆಲ್ಮೋಸ್ಟ್ ಡೆಮಾಲಿಷ್ ಟೈಪೇ ಇವರು ಕೋಟಿಂಗ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು. ಬನ್ನಿ, ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 ಸಿಂಗಲ್ ಬಿ ಎಚ್ ಕೆ, ಆಮೇಲೆ 2 ರೂಮು, ಕಿಚನ್ನು ಅವೈಲೇಬಲ್ ಇದೆ. ಈಗ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಅವೈಲೇಬಲ್ ಇದೆ. ನೋಡಿ, ಈ ಕಡೆ ಔಟ್ಸೈಡು ಕೂಡ ಒಂದು ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಇವರು ಸೈಟ್
ಪ್ರೈಸಲ್ಲಿ ಈ ಒಂದು ಬಿಲ್ಡಿಂಗ್ನ ಸೇಲ್ಗಿಟ್ಟಿರೋದು. ಸೊ 100% ಇದನ್ನು ತಗೊಳ್ಳೋರಿಗೆ ತುಂಬ ವರ್ತ್ ಅಮೌಂಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿ, ಶೀಟ್ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಜೊತೆಗೆ 2 ರೂಮು ಕಿಚನ್ ಅವೈಲೇಬಲ್ ಇರುತ್ತೆ. ಈಗ ಈ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಓನರ್ಗೆ ಅಂತ ಕಟ್ಟಿಸ್ಕೊಂಡಿರೋದು. ಇನ್ನೂ ಏನಿಲ್ಲ ಅಂದರೂ 25ರಿಂದ 30 ವರ್ಷ ಈ ಒಂದು ಮನೆ ಬಳಕೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಯಾರಾದರೂ ತೊಗೊಂಡ್ರೆ ಸದ್ಯಕ್ಕೆ ಅಷ್ಟು ಯೂಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಡೆಮಾಲಿಷ್ ಮಾಡಿಕೊಂಡು ಪೂರ್ತಿ ಸೈಟಲ್ಲಿ ಮನೆ ಕಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ಗೆ ತುಂಬಾ ವರ್ತು ಜಾಗ. ಇಲ್ಲಿ ಸಿಂಗಲ್ ಟೋಟಲ್ ಏನೋ ಓನರ್ ಇದ್ಕೊಂಡು ನಿಮಗೆ ಆಲ್ರೆಡಿ 20,000 ರೂಪಾಯಿ ಬಾಡಿಗೆ ಬರ್ತಾಯಿದೆ. ಓನರ್ ಇದ್ಕೊಂಡು 20,000 ರೂಪಾಯಿ ಬಾಡಿಗೆ ಬರ್ತಾಯಿದೆ. ಸೊ ಹಾಗಾಗಿ ಇನ್ನೂ 25 ವರ್ಷ ನಿಮಗೆ ಬಾಡಿಗೆಗೂ ತೊಂದರೆ ಇಲ್ಲ, ನೀವು ವಾಸ ಇದ್ಕೊಬೋದು. ಆಮೇಲೆ ಬೇಕು ಅಂದರೆ ಡೆಮಾಲಿಷ್ ಮಾಡಿ ಫುಲ್ ಸೈಟಲ್ಲಿ ನೀಟಾಗಿ ಕಟ್ಕೊಬೋದು. ಯಾಕಂದರೆ ನಾರ್ತ್ ಫೇಸು ಸೈಟ್ ಆಗಿದ್ದರಿಂದ ಇನ್ನೂ ತುಂಬ ಚೆನ್ನಾಗಿ ಕಟ್ಬೋದು ಮುಂದೆ ಫ್ಯೂಚರಲ್ಲಿ. ಎಲ್ಲ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಈ ಒಂದು ಹೆಗ್ಗನಹಳ್ಳಿ ಬಂದ್ಬಿಟ್ಟು ನಿಮಗೆ ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ ಸುಂಕುದಕಟ್ಟೆಗೆ ಮಾಗಡಿ ರೋಡ್ಗೆ ತುಂಬಾ ಹತ್ರ ಇರೋ ಪ್ಲೇಸ್ ಇದು. ಇಲ್ಲಿಂದ ನೀವು ಮೆಜೆಸ್ಟಿಕ್ಕಿಗೆ ಡಿಸ್ಟೆನ್ಸ್ ನೋಡ್ತೀರಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 8 ಕಿಲೋಮೀಟರ್ಸ್ ಇರ್ಬೋದು, 8 to 10 ಕಿಲೋಮೀಟರ್ಸು. ಮಾರ್ಕೆಟ್ಗೂ ಕೂಡ ಒಂದು 12 ಕಿಲೋಮೀಟರ್ಸ್ ಇರ್ಬೋದು. ನಿಮಗೆ ಈ ಕಡೆ IT BT ಸೆಂಟರ್ಗಳಿಗೆ ಡಿಸ್ಟೆನ್ಸ್ ಗಮನಿಸ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ನಿಯರ್ಲಿ 25ಇಂದ 30 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ವೈಟ್ಫೀಲ್ಡು, ಈ ಕಡೆ ಮಾನ್ಯತಾ ಟೆಕ್ ಪಾರ್ಕು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ, ಈ ಎಲ್ಲ ಇದಕ್ಕೆ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸು ಡಿಸ್ಟೆನ್ಸ್ ಇದೆ. ಈ ಕಡೆ ಕೆಂಗೇರಿಗೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು 10 to 15 ಕಿಲೋಮೀಟರ್ಸ್ ಆಗುತ್ತೆ. ಯಾವುದೇ ವುಡ್ ವರ್ಕು ಈ ಒಂದು ಬಿಲ್ಡಿಂಗಲ್ಲಿ ಇರೋದಿಲ್ಲ, ಆಗಿನ ಕಾಲದ ತಕ್ಕನಾಗೆ ಮಾಡಿಕೊಟ್ಟಿದ್ದಾರೆ.
ಟೋಟಲ್ 2 ಬೆಡ್ರೂಮ್ ಇದೆ ಈ ಒಂದು ಮನೆಯಲ್ಲಿ. ಜೊತೆಗೆ ಪೂಜಾ ರೂಮ್ನ ಗಮನಿಸ್ಬೋದು ನೀವು. ಮೇಂಟೆನೆನ್ಸು ಕೂಡ ತುಂಬ ಚೆನ್ನಾಗಿದೆ ಟೋಟಲ್ ಇಡೀ ಬಿಲ್ಡಿಂಗು. ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಇದು ಬಿ ಖಾತಾ ಪ್ಲಸ್ ಇ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ 70 to 80% ಲೋನು ಆಗುತ್ತೆ. ಅದು ನಿಮಗೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಕ್ಯಾನ್ಫಿನ್ನು, ಶ್ರೀರಾಮ್ ಫೈನಾನ್ಸು, ಪಂಜಾಬ್ ಹೌಸಿಂಗ್ ಫೈನಾನ್ಸು, ಈ ಎಲ್ಲ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ ಆಗುತ್ತೆ. ಅದು ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ್ಯಾರ್ದೆಲ್ಲ ಮ್ಯಾಕ್ಸಿಮಮ್ 750 ಮೇಲೆ ಸಿಬಿಲ್ ಸ್ಕೋರ್ ಇತ್ತು ಅಂದರೆ ಅವ್ರಿಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನ್ ಕೂಡ ಆಗುತ್ತೆ. ನಿಮಗೆ ಯಾವುದೇ ರೀತಿಯ ಲೋನ್ ಬೇಕು ಅಂದರೂ, ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್ ಬೇಕು ಅಂದರೆ, ಆಮೇಲೆ ಕನ್ಸ್ಟ್ರಕ್ಷನ್ ಲೋನ್ ಬೇಕು ಅಂದರೆ, ಮಾರ್ಟ್ಗೇಜ್ ಲೋನ್ ಬೇಕು ಅಂದರೆ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎ ಖಾತಾ ಪ್ರಾಪರ್ಟಿ ಆಗಲಿ, ಬಿ ಖಾತಾ ಪ್ರಾಪರ್ಟಿ ಆಗಲಿ, CMC ಲಿಮಿಟಲ್ಲಿರೋ ಪ್ರಾಪರ್ಟಿಗಳಾಗಲಿ, ಎಲ್ಲ ರೀತಿಯ ಖಾತಾಗಳಿಗೂ ಪ್ರಾಪರ್ಟಿಗಳಿಗೂ ನಾನು ಲೋನ್ನ ಮಾಡಿಸ್ಕೊಡ್ತೀನಿ. ಮೇಯ್ನು ಇನ್ಕಮ್ ಇರಬೇಕು, ಜೊತೆಗೆ ಸಿಬಿಲ್ ಸ್ಕೋರು ಚೆನ್ನಾಗಿರಬೇಕು ಮೇಯ್ನು. ರೇಟ್ ಆಫ್ ಇಂಟ್ರೆಸ್ಟು ನಿಮಗೆ 8.5 9.5ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ಕಡೆ ಸೌತ್ ಸೈಡ್ಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಬನ್ನಿ, ಈಗ ಗ್ರೌಂಡ್ ಫ್ಲೋರ್ ನೋಡಿದ್ರಿ, ಫಸ್ಟ್ ಫ್ಲೋರ್ ನೋಡಿದ್ರಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮು, ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಓನರೇ ಯೂಸ್ ಮಾಡ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಏನಿದೆಯೋ ಅದು ಫುಲ್ಲು ಬಾಡಿಗೆಗೆ ಬಿಟ್ಟಿದ್ದಾರೆ. ಟೋಟಲ್ ನಿಮಗೆ 20,000 ರೂಪಾಯಿ ಬಾಡಿಗೆ ಓನರ್ ಇದ್ಕೊಂಡು ನಿಮಗೆ ಬರ್ತಾ ಇದೆ. ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲು, ಕಾಲೇಜಸ್ಸು ಎಲ್ಲ ಅವೈಲೇಬಲ್ ಇದ್ದಾವೆ. ನಿಮಗೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟ್ಯಾಂಡ್ ಅವೈಲೇಬಲ್ ಇದ್ದಾವೆ. ಕಮರ್ಷಿಯಲ್ ಪ್ಲೇಸ್ಗಳು ಕೂಡ ತುಂಬಾ ಹತ್ರ ಇದ್ದಾವೆ. ಇದ್ರ ಜೊತೆಗೆ ಯಾರಾದರೂ ನಿಮ್ಮ ಪ್ರಾಪರ್ಟಿಗಳು, ನಿಮ್ಮ ಸೈಟ್ಗಳು ಯಾರಾದರೂ ಸೇಲ್ ಮಾಡ್ತಾ ಇದ್ದರೆ, ಲ್ಯಾಂಡ್ಗಳು, ಪ್ರಾಪರ್ಟಿಗಳು, ಮನೆ ಯಾರಾದರೂ ಸೇಲ್ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬಂದು ವಿಡಿಯೋ ಮಾಡಿ ಪ್ರಮೋಟ್ ಮಾಡ್ತೀನಿ ನಮ್ಮ ಚಾನಲ್ನಲ್ಲಿ. ಇದ್ರ ಜೊತೆಗೆ ಈ ಒಂದು ಮನೆ ಅಲ್ಲದೆ ನಿಮಗೆ
75 ಲ್ಯಾಕ್ಸಿಂದ ಅಪ್ ಟು 3 crore ನನ್ನ ಕಡೆ ಮನೆಗಳು ಅವೈಲೇಬಲ್ ಇದ್ದಾವೆ. ಸೊ ಈ ಒಂದು ಬಜೆಟ್ ಅಲ್ಲದೆ ನಿಮಗೆ ಆ ಬಜೆಟಲ್ಲೂ ಕೂಡ ಯಾವುದೇ ರೀತಿಯ ಮನೆಗಳು ಬೇಕು ಅಂದರೂ ಕೂಡ ಯಾವ ಏರಿಯಾ ಅಂದರೆ ಈ ಸುತ್ತಮುತ್ತ ಏರಿಯಾಗಳಲ್ಲಿ ಅಂದರೆ ಈ ಕಡೆ ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಅಂದ್ರಳ್ಳಿ, ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟು, ನಾಗರಬಾವಿ, ಹೆಗ್ಗನಹಳ್ಳಿ, ಸುಂಕದಕಟ್ಟೆ, ಬೊಗಲಗುಂಟೆ, ತೋಟದಗುಡ್ಡದಳ್ಳಿ ಈ ಎಲ್ಲ ಏರಿಯಾಗಳಲ್ಲಿ ಇನ್ನೂ ಬೇರೆ ಬಜೆಟ್ ಮನೆಗಳು ಅವೈಲೇಬಲ್ ಇರ್ತವೆ. ಸೊ ಆ ರೀತಿಯ ಬಜೆಟ್ ಮನೆಗಳು ಬೇಕು ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ನಾನು ಅದಕ್ಕೋಸ್ಕರನೇ ರಿಕ್ವೆಸ್ಟ್ ಮಾಡೋದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಯಾವುದೇ ರೀತಿಯ ಹೆಲ್ಪ್ ಬೇಕು ಅಂದರೂ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಇದು ಏನು 15ಕ್ಕೆ 40 ಪಾರ್ಟ್ ಇದೆಯಲ್ಲ, ಈ ಒಂದು ಪಾರ್ಟು ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮಾಡಿರೋದು. ಇಲ್ಲಿ ವಾಟರ್ ಸೋರ್ಸ್ ಬಂದ್ಬಿಟ್ಟು ನಿಮಗೆ CMC ಜೊತೆಗೆ ಕಾವೇರಿ 10 ವರ್ಷದಿಂದ ನಿಮಗೆ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನೀರಿಗೆ ಸಮಸ್ಯೆ ಇರೋದಿಲ್ಲ. CMC ಕಾವೇರಿ ಅವೈಲೇಬಲ್ ಇರುತ್ತೆ. ಕಾವೇರಿ ಕನೆಕ್ಷನ್ ಎಲ್ಲ ಇರೋದ್ರಿಂದ ನಿಮಗೆ ನೀವು ಈಗ ಕಾವೇರಿ ಕನೆಕ್ಷನ್ ಕಾವೇರಿ ಕನೆಕ್ಷನ್ ತೊಗೊಬೇಕು ಅಂದರೆ ತುಂಬಾ ಜಾಸ್ತಿ ಫೀಸ್ ಇರುತ್ತೆ. ನಿಮಗೆ ಇಲ್ಲಿ ಆಲ್ರೆಡಿ ಕಾವೇರಿ ಕನೆಕ್ಷನ್ ಇರೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ. ಯಾಕಂದರೆ ಈಗ ಕಾವೇರಿ ಕನೆಕ್ಷನ್ ತೊಗೊಬೇಕು ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ 50,000 ರಿಂದ 75,000 ಈ ಒಂದು ಬಿಲ್ಡಿಂಗಿಗೆ ಫೀಸ್ ಇರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಬೆನಿಫಿಟ್ ಆಗಿರುತ್ತೆ. ನೋಡಿ, ಸೋಲಾರ್ ಕನೆಕ್ಷನ್ ಕೂಡ ಇದೆ. ಬನ್ನಿ ಈಗ ಇನ್ನೂ ಒಂದು ಸರಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು 30-40 ಟೋಟಲ್ 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗು. ನಾರ್ತ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟ್ ಆ್ಯಂಡ್ ವೆಸ್ಟ್ ಡೋರ್ಸು ಅವೈಲೇಬಲ್ ಇರುತ್ತವೆ. ಇದು ಬಿ ಖಾತಾ ಪ್ಲಸ್ ಇ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ನಿಮಗೆ ಗ್ರೌಂಡಲ್ಲಿ 2 ಸಿಂಗಲ್ BHK, 2 ರೂಮು ಕಿಚನ್ನು, ಫಸ್ಟ್ ಫ್ಲೋರಲ್ಲಿ 1 ಡಬಲ್ BHK, ಸೆಕೆಂಡ್ ಫ್ಲೋರಲ್ಲಿ 1 ರೂಮು ರೂಮು ಬಾತ್ರೂಮು ಅವೈಲೇಬಲ್ ಇರುತ್ತೆ. ಈ ಒಂದು ಪ್ರಾಪರ್ಟಿಯ ಪ್ಲೇಸ್ ಬಂದ್ಬಿಟ್ಟು ಹೆಗ್ಗನಹಳ್ಳಿ. ಇದರ ಓನು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ.